ಮೇಲೆ ಏರಿಸಿದವರೇ ಕೆಳಗಿಳಿಸಿಯಾರು ಜೋಕಿ. ಜೀವನ ಒಂದು ಹಾವು ಏಣಿ ಆಟ ಇದ್ದಂತೆ. ಎಷ್ಟು ಶೀಘ್ರವಾಗಿ ಮೇಲೇರುತ್ತೇವೋ ಅಷ್ಟೇ ವೇಗವಾಗಿ ಕೆಳಗೆ ಇಳಿಯುವುದೂ ಇದೆ. ಸಾಗುವ ದಾರಿಯಲ್ಲಿ ಮೇಲೇರಲು ಒಂದೇ ಒಂದು ಅವಕಾಶಕ್ಕಾಗಿ ಕಾಯುತ್ತಾ ಇರುತ್ತೇವೆ. ಅನಿರೀಕ್ಷಿತವಾಗಿ ಮೇಲೇರಲು ಅವಕಾಶಗಳು ಸಿಗುತ್ತವೆ. ಆಗೆಲ್ಲ ಹಿಂದೆ ಮುಂದೆ ಯೋಚಿಸದೆ ಮೇಲೇರಿ ಕುಳಿತು ಗೆಲುವಿನ ನಗೆ ಬೀರುತ್ತೇವೆ. ಮುಂದಿನ ತಿರುವಿನಲ್ಲಿ ಅದೇನು ಕಾದಿದೆಯೋ ಆ ದಾರಿಗೂ ತಿಳಿಯದು. ಇದ್ದಕ್ಕಿದ್ದಂತೆ ಎದುರಾದ ಕರಿಯ ಬಂಡೆಯೊಂದನ್ನು ಎದುರಿಸಲಾರದೆ ಮತ್ತೆ ಏರಿ ಬಂದ ಹಾದಿಯಲ್ಲಿ ಇಳಿಯುವಂತಾಗುತ್ತದೆ. ಎಡವಿತ್ತು ಎಲ್ಲಿ ಎಂದೇ ಅರಿವಾಗುವುದಿಲ್ಲ. ಚಿಕ್ಕ ಚಿಕ್ಕ ಮೆಟ್ಟಿಲುಗಳನ್ನು ಹತ್ತಿ ಮೇಲೇರುವುದು ಸುರಕ್ಷಿತ ಎನಿಸಿದರೂ ನಮಗೆಲ್ಲ ತ್ವರಿತವಾಗಿ ತಲುಪುವ ಧಾವಂತ. ಸುಲಭವಾಗಿ ತಲುಪಲು ಏಣಿ ಸಹಾಯಕ ಎಂದು ನೋಡುತ್ತೇವೆಯೇ ವಿನಃ ಅದರ ತಳಭಾಗ ಎಷ್ಟು ದೃಢವಾಗಿದೆ ಎನ್ನುವುದನ್ನು ನಾವು ನೋಡುವುದೇ ಇಲ್ಲ. ಎತ್ತರದಿಂದ ಕೆಳಗೆ ಬಿದ್ದರೆ ಆಗುವ ಅಪಾಯದ ಬಗ್ಗೆಯೂ ಯೋಚಿಸುವುದಿಲ್ಲ. ನಮ್ಮ ಜೀವನದಲ್ಲಿಯೂ ಅಷ್ಟೇ. ನಮ್ಮನ್ನು ಏಣಿಯಾಗಿ ಬಳಸಿಕೊಂಡು ಮೇಲೆ ಹತ್ತುವವರೂ ಇರುತ್ತಾರೆ. ಮೇಲೇರಿದ ಮೇಲೆ ಅದೇ ಕಾಲಿನಿಂದ ನಮ್ಮನ್ನು ಜಾಡಿಸಿ ಒದೆಯುವವರು ಇರುತ್ತಾರೆ. ಹಾಗೆಯೇ ನಮ್ಮನ್ನು ಆರಂಭದಲ್ಲಿ ಹೊಗಳಿ ಅಟ್ಟಕ್ಕೇರಿಸಿ ಅಗತ್ಯತೆ ಮುಗಿದ ಮೇಲೆ ಅಲ್ಲಿಂದಲೇ ತಳ್ಳುವವರೂ ಇರುತ್ತಾರೆ. ನಡೆಯುವಾಗ ಎಡವಿ ಬೀಳುವ ನೋವಿಗಿಂತ ಎತ್ತರದಿಂದ ಬಿದ್ದಾಗ ಆಗುವ ಏಟು ನಮ್ಮ ಮಾನಸಿಕ ಸಮತೋಲನವನ್ನೇ ಬುಡಬೇಲು ಮಾಡಿಬಿಡುತ್ತದೆ. ಆದ್ದರಿಂದ ನಮ್ಮ ಪ್ರತಿ ನಡೆಯ ಹಿಂದೆ ಯೋಚಿಸಿ ನಿರ್ಧರಿಸುವ ಜಾಣ್ಮೆ ಇರಬೇಕು. ಯಾವ ಹೊಗಳಿಕೆಗೂ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ಸಮಚಿತ್ತದಿಂದ ವರ್ತಿಸುವ ಮನಸ್ಥಿತಿ ನಮ್ಮದಾಗಬೇಕು. ಪೊರಕೆಯಂತೆ ಆಗಬೇಕೇ ಈ ಬದುಕು. ವ್ಯಕ್ತಿಯ ವಿಧ ವಿಧವಾದ ವರ್ತನೆಗಳು, ಆಲೋಚನೆಗಳು ಕಲ್ಪನೆಗೂ ನಿಲುಕುವುದಿಲ್ಲ. ಈಗ ನಿರ್ಜೀವ ವಸ್ತುಗಳನ್ನು ಪ್ರೀತಿಸುವ ಜೀವಂತ ವ್ಯಕ್ತಿಗಳನ್ನು ವಸ್ತುವಿನಂತೆ ಬಳಸಿ ಎಸೆಯುವ ಕಾಲ. ಅದೆಷ್ಟೋ ವಸ್ತುಗಳನ್ನು ನಾವು ಹೊಸದರಲ್ಲಿ ಅತಿಯಾಗಿ ಪ್ರೀತಿಸುತ್ತೇವೆ. ಸ್ವಲ್ಪ ಸಮಯದ ನಂತರ ಅದರ ಮೇಲಿನ ಒಲವು ನಿಧಾನವಾಗಿ ಕಡಿಮೆಯಾಗುವುದು. ಕೆಲವು ವ್ಯಕ್ತಿಗಳೂ ಹಾಗೆ. ಆರಂಭದಲ್ಲಿ ತಲೆ ಮೇಲೆ ಇಟ್ಟು ಮೆರೆಸಿ ಒಂದು ಸಣ್ಣ ಅಸಮಾಧಾನ ತಲೆ ತೋರಿದರೆ ಸಾಕು, ಅಲ್ಲಿಂದಲೇ ಕೆಳಗೆ ಬೀಳಿಸಿ ಬಿಡುವರು. ನಮ್ಮಿಂದ ಏನಾದರೂ ಕೆಲಸವಾಗಬೇಕಾದರೆ ಮುತ್ತು ಪೋಣಿಸಿದಂತೆ ಮಾತಾಡಿ ತಮ್ಮ ಕೆಲಸ ಮಾಡಿಸಿಕೊಳ್ಳುವ ವರ್ಗವೂ ಇದೆ. ತಮಗೇನಾದರೂ ಅಗತ್ಯವಿಲ್ಲ ಎನಿಸಿದರೆ ಹತ್ತಿರಕ್ಕೂ ಸೇರಿಸದೆ ಚುಚ್ಚು ಮಾತಿನಿಂದ ನೋಯಿಸಿ ವಿಕೃತ ಖುಷಿ ಪಡುವವರೂ ಇದ್ದಾರೆ. ಪೊರಕೆಯಂತೆ ನಮ್ಮ ಬದುಕು ಎಂದು ಎಷ್ಟೋ ಬಾರಿ ನಮಗೆ ಅನಿಸುವುದಿಲ್ಲವೇ? ಎಲ್ಲ ಕೆಲಸ ಮಾಡಿ ಕೊನೆಗೆ ಮೂಲೆ ಸೇರುವ ಬಾಳ್ವೆ ಎಷ್ಟೊಂದು ನಿರ್ದಯವಲ್ಲವೇ? ಇಡೀ ಜೀವನವನ್ನೇ ಸವೆಸಿದ ಪೊರಕೆಯನ್ನು ಕೊನೆಗೊಂದು ದಿನ ಮೊಂಡಾಯಿತೆಂದು ಎಸೆದು ಬಿಡುತ್ತೇವೆ. ಮತ್ತೆ ಹೊಸದೊಂದು ಪೊರಕೆ ಆ ಜಾಗ ತುಂಬುವುದು. ನಮ್ಮ ಜೀವನದಲ್ಲೂ ಅಷ್ಟೇ. ಮೊದಮೊದಲು ಇದ್ದ ಪ್ರೀತಿ ಕಾಲಕ್ರಮೇಣ ದೂರವಾಗುವುದು ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಬಾರಿ ಅನುಭವ ಆಗಿರುತ್ತದೆ. ಹೊಸ ಚಿಗುರು ಬಂದಾಗ ಹಳೆಯ ಎಲೆಯು ತನ್ನ ಇರುವಿಕೆಯು ಕಳೆದುಕೊಂಡು ಉದುರಿ ಹೋದಂತೆ ನಮ್ಮ ಬದುಕಾಗುವುದು. ಆದರೂ ಕೊನೆಗೊಂದು ದಿನ ಗೊಬ್ಬರವಾಗಿ ಮತ್ತದೇ ಮಣ್ಣಿನ ಗುಣವನ್ನು ತನ್ನಲ್ಲಿ ಉಳಿಸಿಕೊಂಡು ಎಲ್ಲರೊಂದಿಗೂ ಬೆರೆಯುತ್ತದೆ. ಹಾಗೆಯೇ ನಾವು ಕೂಡ ಯಾರೋ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದರು ಎಂದು ಕೊರಗುತ್ತಾ ಮೂಲೆ ಸೇರಬಾರದು. ನಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳುವುದು ನಮ್ಮ ಕೈಯಲ್ಲಿಯೇ ಇದೆ. ಸ್ವಾಭಿಮಾನ ಕಳೆದುಕೊಂಡು ಬದುಕುವುದು ನಮ್ಮ ದೌರ್ಬಲ್ಯದ ಸಂಕೇತ. ಮೂಲೆಗೆಸೆದ ಪೊರಕೆಗೂ ಒಂದು ಕಾಲ ಬರುವುದು. ಉಪಯೋಗಕ್ಕೆ ಬಾರದೆಂದು ಎಸೆದರೂ ಅದು ಕಲಾಕಾರನೊಬ್ಬನ ದೃಷ್ಟಿಗೆ ಬಿದ್ದಿತು. ಒಂದೊಂದೇ ಕಡ್ಡಿಯು ಬಿಡಿಯಾಗಿ ಇರಿಸಿ ವಿಧ ವಿಧವಾದ ಬಣ್ಣ ಬಳಿದು ಜೋಡಿಸಿ ಅಲಂಕೃತಗೊಂಡಾಗ 100 ನಕ್ಷತ್ರಗಳ ಮಿಂಚು ಕಣ್ಣಲ್ಲಿ ಮೂಡಿತು. ಕೆಲವರ ಪಾಲಿಗೆ ನಾವು ಬಣ್ಣದ ಕಂಚುಗಳಾಗಿ ಕಂಡಾಗ ಬದುಕು ಆ ಕ್ಷಣದ ಮಟ್ಟಿಗೆ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತದೆ. ವ್ಯಕ್ತಿಯೊಬ್ಬನಲ್ಲಿ ಇರುವ ಒಳ್ಳೆಯ ಗುಣ, ಪ್ರತಿಭೆಯನ್ನು ಗುರುತಿಸದೇ ಇದ್ದರೆ ಮನಸ್ಸು ಒಂದು ಕಸದ ಬುಟ್ಟಿಯಂತಾಗುತ್ತದೆ. ಪ್ರತಿಯೊಂದರಲ್ಲಿ ತಪ್ಪು ಹುಡುಕುವ ನಮ್ಮ ಮನಸ್ಥಿತಿ ಬದಲಾಗಬೇಕು. ಕೆಲವರ ಪಾಲಿಗೆ ನಾವು ಬಣ್ಣದ ಕುಂಚಗಳಾಗಿ ಕಂಡರೂ ನಾವು ಸದಾ ಜಾಗೃತರಾಗಿ ಇರುವುದು ಬಹಳ ಮುಖ್ಯ. ಯಾವುದೇ ಒಂದು ವಿಚಾರವಾಗಲಿ ನಮ್ಮ ಮುಂದೆ ಹಲವು ಆಯ್ಕೆಗಳು ಇದ್ದೇ ಇರುತ್ತವೆ. ಒಳ್ಳೆಯ ಹಾಗೂ ಕೆಟ್ಟದ್ದು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ಸನ್ಮಾನವನ್ನು ಮೌನವಾಗಿ ಸ್ವೀಕರಿಸಿ, ಅವಮಾನವನ್ನು ಸಾಧನೆಯಿಂದ ಉತ್ತರಿಸಿ ಎನ್ನುವ ಮಾತಿನಂತೆ ನಮ್ಮ ಗುರಿ ಸಾಧನೆಗೆ ಇರಲಿ. ಬದುಕಿಗೆ 108 ಬಣ್ಣಗಳಿದ್ದಂತೆ ಸಾಧಿಸುವ ಮನಸ್ಸಿರುವವರಿಗೆ 108 ದಾರಿಗಳು ಕಾದು ಕುಳಿತಿರುತ್ತವೆ. ಇದನ್ನು ಸಮರ್ಪಕವಾಗಿ ಬಳಸಿಕೊಂಡು ಬದುಕು ಸಾರ್ಥಕಗೊಳಿಸೋಣ, ಅಲ್ಲವೇ?